ಒಂದು ಮರಣೋತ್ತರ ಡಾಕ್ಟರೇಟ್ ಪದವಿಯನ್ನು ಕೊಡಬೇಕು ಅಂತ ಹೇಳಿ ಪರಮ ಪೂಜ್ಯರು ಪ್ರಯತ್ನ ಪಟ್ಟದ್ದು ನಾನು ಬಹಳ ಸಮೀಪದಿಂದ ನೋಡಿನಿ. ನನಗೆ ಏನಿಸ್ತದ ಅಂತ ಕೇಳಿದ್ರೆ ಪರಮ ಪೂಜ್ಯರ ಸಂಕಲ್ಪ ಹೀಗಿದ್ರೆ ಮಹಾಶಿವಗಳು ಶಿವಯೋಗಿ ಸಾರು ಬಂದ್ರಾಳದ ಸಂಗಮೇಶ್ವರ ಮಹಾಸ್ವಾಮಿಯವರ ಸಂಕಲ್ಪ ಏನಂತ ಕೇಳಿದ್ರೆ 1971ರಲ್ಲಿ ನೀವು ಇನ್ನ ಯುವಕರಾಗಿದ್ರಿ, ಅವಾಗ ನಿಮಗೆ ಪಟ್ಟಾಧಿಕಾರ ಆಗ್ಯದ. ಇದು 2021 ಪಟ್ಟಾಧಿಕಾರ ಭದ್ರಾವತಿ ಶ್ರೀಮಠಕ್ಕೂ ಪಟ್ಟಾಧಿಕಾರ ಆಗಿ ನಿಮ್ಗೆ 50 ವರ್ಷ ಆಗ್ಯದ. ನನಗೂ ಕೊಡೋದಿದ್ರು ಮರಣೋತ್ತರ ಅವರ ಸಂಕಲ್ಪ ಭದ್ರಾವತಿ ಸಂಗಮೇಶ್ವರ ಮಹಾಸ್ವಾಮೀಜಿಯವ್ರ ಸಂಕಲ್ಪ ಸ್ವಲ್ಪ ಚಿತ್ತಪಟ್ಟು ಕೇಳ್ರಿ, ಇದರ ಅರ್ಥ ಏನಾರ ಅಂತ ಕೇಳ್ರಿ. ಈ ಪ್ರಸಂಗ ಯಾರಿಗೆ ಗೊತ್ತೈದು ವರ್ಷ ಅಪ್ಪಳಿಗೆ ಬರೋಸಿದ್ದಿಲ್ಲ, ಹಂಗ ಆಗೋದಕ್ಕೆ ಕಾರಣ ಏನು, ಇದ್ರ ಹಿಂದಿನ ಶಕ್ತಿ ಏನು, ಇದ್ರ ಹಿಂದೆ ಯಾರ ಸಂಕಲ್ಪ ಅಂತ ಕೇಳಿದ್ರೆ 50 ವರ್ಷ ಆಗ್ಯದ. ಅದು ಸುವರ್ಣ ಮಹೋತ್ಸವ, ಪಟ್ಟಾಧಿಕಾರದ ಸುವರ್ಣ ಮಹೋತ್ಸವ ಎದರಿಂದ ಆಚರಣೆ ಆಗಬೇಕು ಅಂತ ಕೇಳಿದ್ರೆ ಡಾಕ್ಟರೇಟ್ ಪದವಿಯಿಂದ ಆಚರಣೆ ಆಗಬೇಕು ಅಂತ ಸಂಕಲ್ಪ ಸಂಗಮೇಶ್ವರ ಮಹಾಸ್ವಾಮಿ ಬರ್ದಾಗ್ಯದ. ಆ ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಾಗ ಆಗದಕ್ಕ, ಧಾರವಾಡ ಯೂನಿವರ್ಸಿಟಿಯಾಗ ಆಗದಕ್ಕ, ಯಾವ ಯೂನಿವರ್ಸಿಟಿಯಾಗ ಆಗದಕ್ಕ ನಿಮ್ಮ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪದವಿ ಬಂಧನಾಳ ಪೀಠಕ್ಕೆ ಎಲ್ಲೋ ಸಿಕ್ಬಿಟ್ಟದೆ ಅನ್ನುವಂತ ಮೊದಲ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಿ. ಯಾಕಂದ್ರೆ ಜಿಲ್ಲಾಧಿಕಾರಿಗಳೆಲ್ಲ ಈ ನಾಡಿನಾದ್ಯಂತ ಸರ್ಕಾರ ಕೂಡ ಮಠಾಧೀಶರು ಕೂಡ ಬಂಧನಾಳ ಹೆಸರು ಮೂಲಮನೆ ಕರ್ನಾಟಕದ ಮೂಲಮನೆ ಹೋದ್ರು ಬಂಧನಾಳ ಹೆಸರು ಕೇಳಿದ್ರೆ ನಾವು ಬಂಧನಾಳ ಅಂದ್ರೆ ವಿಜಯಪುರದ ಬರದ ನಾಡಿನ ಮಹಾಸ್ವಾಮೀಜಿಯವರು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಅಕ್ಷರ ದಾಸೋಹಗಳನ್ನು ಇಸ್ಕೊಂಡು ಬಡವರನ್ನ ಉದ್ಧಾರ ಮಾಡತಕ್ಕಂತ ರೈತರಿಗೆ ಕಟ್ಟಿದಂತ ಶಾಪ ಬಡತನ ಅನ್ನುವಂಥದ್ದು, ಆ ಎರಡು ಮೂಢನಂಬಿಕೆ ಅಜ್ಞಾನ ಮತ್ತು ಬಡತನ ಅನ್ನುವಂತ ಭೂತ ಹೋಗಲಾಡ್ಸಕ್ಕೆ ಅವ್ರು ಸಾಹಿತ್ಯಕ್ಕಾಗಲಿಲ್ಲ, ಓದಿಗೆ ಕೊಡ್ಲಿಲ್ಲ. ಅಕ್ಷರ ದಾಸೋಹ ಪ್ರಾರಂಭ ಮಾಡಿದ್ರು. ಅಕ್ಷರ ದಾಸೋಹದಿಂದ ಇವತ್ತು ನಾನೇನಾದ್ರೂ ಮಾತಾಡ್ತಿದ್ರೆ ನಾವು ವಿದ್ಯಾರ್ಥಿಗಳು ನನ್ನನ್ನು ಹೊರತಿದ್ರೆ ನಮ್ಮಿಂದ ಈ ವಿದ್ಯಾರ್ಥಿಗಳ ತಯಾರಾಗಬೇಕು ಅಂತ ಕೇಳಿದ್ರೆ ಬಂಧನಾಳ ಸಂಗಮೇಶ್ವರ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದ ಅನ್ನುವಂಥದ್ರಲ್ಲಿ ಎರಡು ಮಕ್ಕಳಿಲ್ಲ. ಸಮಯ ಬಹಳ ತೆಗೆದ ಮಕ್ಕಳು ಕಾಯ್ತಾ ಇದ್ದಾರೆ. ಪರಮ ಪೂಜ್ಯರ ಆಶೀರ್ವಚನ ಆಗ್ಬೇಕಾಗಿದೆ. ಒಂದು ಮಾತನ್ನು ಕೊನೆ ಮಾತನ್ನು ಬಹಳ ಸಂತೋಷ ಅಭಿಮಾನದಿಂದ ಹೇಳ್ತೀವಿ. ನಾವೆಲ್ಲ ಹೇಳ್ತಿರ್ತೀವಿ ಜಗತ್ತನ್ನೇ ಉದ್ಧಾರ ಮಾಡಿದಂತ ಬಂಧನಾಳ ಪರಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮೀಜಿಯವರ ಕೇಳ್ತಿದ್ದೀವಿ. ಅವರ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಮುಂದುವರೆಯಿಂದ ಸೂಕ್ಷ್ಮವಾದಂತ ಒಂದು ಕೆಲಸ ಮಾಡಿದ್ದು ಬಹಳಷ್ಟು ಕಡೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅವ್ರಿಗೆ ಗೊತ್ತಿಲ್ಲ. ಅದು ಗೌಪ್ಯ ವಿಷಯ, ಗಹನವಾದ ವಿಚಾರಗಳು ಗೌಪ್ಯವಾಗಿ ಇರ್ತವೆ ಅಂತ ಹೇಳ್ತಾರೆ. ಅದು ಪ್ರಚಾರಕ್ಕೆ ಬರುವುದಿಲ್ಲ. ಇದೀಗ ಆ ವರದಿ ವಾಚನ ಓದುವಾಗ 1954ರಲ್ಲಿ 770 ಗಣಗಳ ಪೂಜಾ ಸಮಾರಂಭದ ನಿಮಿತ್ತವಾಗಿ ಬಂಧನಾಳದ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಪ್ರವಚನ ಹೇಳ್ತಿದ್ರು. ಆ ಪ್ರವಚನ ಕಾಲದಲ್ಲಿ ಬೇಕಾದವರು ಹೇಳ್ತಿದ್ರು. ಬಂಗಾರಮ್ಮ ಶೆಟ್ಟಿಯವರು ಭೂಮಿ ನೀಡಿದ್ರು, BID ಸಂಸ್ಥೆ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ. ಸೂಕ್ಷ್ಮವಾಗಿ ನಿಮಗೆ ಗೊತ್ತಿರಲಿ, ನಮ್ಮ ಪೂಜೆ ಏನೇನು ನಿಮಗೆ ಗೊತ್ತಿರಲಿಲ್ಲ, ಅಭಿಮಾನದಿಂದ ಹೇಳಿದೆ ನಾನು. ಅವಾಗ ಇದೀಗ ಹೇಳಿದ್ರಲ್ಲ, ಹುರುಗುಂದದ ದಂಪತಿಗಳು, ಪರಮ ಪವಿತ್ರ ದಂಪತಿಗಳು, ಶಿವಯ್ಯ ಹಾಗೂ ಶರಣಮ್ಮ ದಂಪತಿಗಳು ಬಂದು ಬಂಧನಾಳದ ಸಂಗಮೇಶ್ವರ ಮಹಾಸ್ವಾಮೀಜಿಯವರಿಗೆ ಆಗ್ತಿದ್ದು ಎಲ್ಲರೂ ಏನೇನೋ ದಾನ ಮಾಡೋದಪ್ಪ, ನಾವು ನೀವು ಏನ್ ಬೇಡ್ತೀರಿ, ನಿಮ್ಮ ಪ್ರಭಾವ ಅಥವಾ ನಿಮ್ಮ ಈ ಒಂದು ಆಶೋತ್ತರಗಳು ವಿಚಾರಗಳು ನೋಡಿದ್ರೆ ನೀವು ಏನ್ ಬೇಡ್ತೀರ ಅದು ಕೊಡಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಪರಮ ಪೂಜ್ಯರ ಪೂರ್ವಾಶ್ರಮದ ತಂದೆ ತಾಯಿ ಬಂದು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ನೀವ್ ಏನು ಕೊಡೋದು ಬೇಡ, ನೀವು ನೋಡ್ರಿ ಎಷ್ಟು ವಿಚಿತ್ರದ ಸಂಕಲ್ಪ ಹೆಂಗಿರ್ತದೆ ಮಾತ್ಕೊಡೋದು. ಬಂಧನಾಳ ಸ್ವಾಮೀಜಿಯವರು ಎಲ್ಲಿ ಪ್ರವಾಸಿ ಮಾಡ್ತಾರೆ ಅಲ್ಲೇ ಬಿಟ್ಟಾರ, ಎಲ್ಲಿ ದುಡ್ಡು ಇತ್ತು ಅಲ್ಲೇ ಬಿಟ್ಟಾರ. ಬಂಧನಾಳಕ್ಕೆ ಒಯ್ದಿಲ್ಲ, ಬಂಧನಾಳ ಮಠಕ್ಕೆ ಒಯ್ದಿದ್ರೆ ಬಂಧನಾಳ ಮಠ ಬಂಗಾರದ ಇಟ್ಟಂಗಿಯಿಂದ ಕಟ್ಟಬಹುದಾಗಿತ್ತು ಅಂತ ನಾವೆಲ್ಲ ಬಹಳ ಮಂದಿ ಭಾಷಣ ಮಾಡಿವಿ, ನಾನೇ ಮಾಡೀನಿ. ಆದ್ರೆ ಇವೆಲ್ಲಕ್ಕಿಂತ ಅದ್ಭುತವಾದಂತ ಒಂದು ಕಾಣಿಕೆಯನ್ನು ಬಂಧನಾಳ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ನಮ್ಗೆ ಕೊಟ್ಟು ಹೋಗ್ಯಾರ. ಅವತ್ತ ಆ ದಂಪತಿಗಳಿಗೆ ಏನ್ ಕೇಳ್ತಾರೆ, ಶಿವಯ್ಯ ಹಾಗೂ ಶರಣಮ್ಮ ದಂಪತಿಗಳಿಗೆ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ನಮ್ಗೇನು ಕೊಡೋದು ಬೇಡ, ನಿಮ್ಮ ಉದರದಲ್ಲಿ ಜನಿಸುವಂತ ಮಗುವಿಗೆ ನಾವು ಮಠಕ್ಕೆ ಕೊಡೋ ಅಂತ ಕೇಳಿದ್ರೆ ಆ ಮಠಕ್ಕೆ ಕೊಟ್ಟಂತೆ ಕಾಣಿಕೆ ಯಾರಾದ್ರೂ ಕೇಳಿದ್ರೆ ಡಾಕ್ಟರ್ ಋಷಿಲಿಂಗ ಮಹಾಸ್ವಾಮೀಜಿಯವರು ಅಂತ ಮಾತನ್ನು ಅದ್ಭುತವಾದಂತ ವಿಚಾರವನ್ನಂತ ಮುಂದೆ ಹೇಳಿ ಆ ಬಂಧನಾಳದ ಸಂಗಮೇಶ್ವರ ಮಹಾಸ್ವಾಮೀಜಿಯವರು ಈ ನಾಡಿಗೆ ಕ್ರಾಂತಿಯನ್ನು ಅಟೆ ಮಾಡಿದ. ಆ ಕ್ರಾಂತಿಯ ಕುರುವನ್ನು ಬಿಟ್ಟು ಹೋಗಿದ್ದಾರೆ, ಇಂತಹ ಪರಮ ಗುರುವನ್ನು ಬಿಟ್ಟು ಹೋಗಿದ್ದಾರೆ. ನಮಗೆಲ್ಲ ಬಿಟ್ಟು ಹೋಗಿ ಈ ಗುರುವಿನಿಂದ ಈ ಪೀಠದ ಉದ್ಧಾರದ ಜೊತೆಗೆ ಸಮಾಜ ಉದ್ಧಾರ ಆಗಬೇಕಾಗಿದೆ. ಅವ್ರ ಜೊತೆಗಡೆ ನೀವು ನಿಮ್ಮ ಉದ್ಧಾರವನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತು ಹೇಳಿದ್ರು. ಇವು ಭಾರತದ ಸ್ವಾತಂತ್ರ್ಯದಲ್ಲಿ ಪರಮ ಪೂಜ್ಯರು ಅಲ್ಲೆಲ್ಲ ಕ್ರಾಂತಿಕಾರಕ ವಿಚಾರಗಳನ್ನ ಬಿಟ್ಟಿದ್ರು ಅಂತ ನಿಜ ಅದ. ಪರತಂತ್ರ ನಾವು ಸ್ವಾತಂತ್ರ್ಯ ಆಗಬೇಕಾಗಿದೆ. ಈ ಸ್ವಾತಂತ್ರ್ಯದಿಂದ ನಾವು ಈ ಸಾಮಾಜಿಕ ಈ ಜಾತೀಯತೆ ಆಗಲಿ, ಸಾಮಾಜಿಕ ಮೂಢನಂಬಿಕೆಗಳಾಗಲಿ ಅಥವಾ ಬಡತನ ಆಗಲಿ, ಅಂಧಕಾರ ಮೂಢನಂಬಿಕೆಗಳಾಗಲಿ, ಇವು ಸಾಮಾಜಿಕ ಪಿಡುಗು ಇದರಿಂದ ದೂರ ಆಗ್ಬೇಕು ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ಪರಮ ಪೂಜ್ಯರು ಎದುರಿಸಿಕೊಂಡು ಬರ್ತಾರೆ. ಉದಾಹರಣೆಗೆ ಈ ನಿಮ್ಮ ವೃಷಭಲಿಂಗೇಶ್ವರ ವಿದ್ಯಾವರ್ಧಕ ಸಂಘದಿಂದ ನಮ್ಮೆಲ್ಲ
ನಿರ್ದೇಶಕರಿಗೆ ಅದು ಬರ್ತದೆ, ತಮ್ಗೂ ಬರ್ತದೆ. ಹಗಲೇ ಅವ್ರಿಗೆ ಏನಾದ್ರೂ ಚಿಂತೆ ಬೇಡ ಚಿಂತೆ ಇರ್ತದೆ.